ಲಘು ಎತ್ತರ ಆಗ್ಲಿಲ್ಲ ನೋಡ್ದ. ಎಳೆ ಆತೋ ಏನೋ. ಮಗಳ ಮನೆಗೆ ಹೋಗೋ ಖುಷಿ ಒಳಗ ಬೆಳ್ತಾನ ನಿದ್ದೆ ಹತ್ಲಿಲ್ಲ. ಬೆಳಗ್ ಮುಂಜಾನೆ ನಿದ್ದೆ ಹತ್ಬಿಟ್ಟತಿ. ಆ ಮಲ್ಲನ್ನ ಎದ್ದ ರೆಡಿ ಆಗಿ ಕುಂತಿರ್ಬೇಕೀಗ. ಮೊದ್ಲ ಹೇಳಿದ್ದ ಲಘು ಹೋಗುನ್ರಿ ರಾಮಣ್ಣರ ಅಂತ ಹೇಳಿ. ಅಯ್ಯೋ ಎಂತ ಕೆಲಸ ಆತು. ಇನ್ನ ಬಡ ಬಡ ಎದ್ದ ರೆಡಿಯಾಗಿ ಹೋಗ್ತೇನೆ. ಅದಕ್ಕಿಂತ ಮೊದ್ಲ ಆ ಮಲ್ಲನ್ನ ಏನ್ ಮಾಡತ್ತಾನೋ ನೋಡ್ತಾನಂತ ಫೋನರ ಹಚ್ತಾನೆ. ಇವ್ರು ನೋಡ್ರ ಆರಾಮ್ ಗಪ್ಪ ಗಡದ ಹೊತ್ಕೊಂಡ್ ಕಾರ ಮಕ್ಕೊಂಡ್ಬಿಟ್ಟಿದಾರ. ಏನ್ರಿ ಏನ್ರಿ ಮತ್ ಬರಾಕತ್ತೈತಿ ಇದು ಫೋನ. ಯಾರ್ ಮಾಡಕತ್ತಾರೋ ಏನ್ ತಾನೋ ಯಾರಿಗ್ ಗೊತ್ತಾ. ಇವ್ರು ನೋಡ್ರಿ ಹೇಳಾರ. ಏನ್ರಿ ಹೇಳ್ರಿ ಇಲ್ಲ ಕರೆದ್ ಕೇಳಿಸೋತನ್ರಿ ನಿಮ್ಗ. ಹೋಗ ಮರ ಏನ್ ಕಾಡ್ತಿ. ಸರಿ ಅತ್ತ. ಅಯ್ಯೋರ ಫೋನ್ ಬರಾಕತ್ತೈತಿ ಅಂತ ಹೇಳಕತ್ತನು. ಮತ್ತ ನನಗ ಹೋಗಂತಾರ ನೋಡ್ದ. ಏನ್ರಿ ಯಾರ್ದೋ ಹೊಳ್ಳೊಳ್ಳೆ ಫೋನ್ ಬರಾಕತ್ತೈತಿ. ಯಾರ ಏನ್ರ ಕೆಲಸ ಇದ್ದಾಗ ಇಷ್ಟ ಲಘು ಹಸ್ತಿರ್ತಾರೋ. ಹೇಳ್ರಿ ಯಾರ್ದೋ ಏನೋ ಕೇಳ್ರಿ. ನೀತಿ ಜೋರ ಆಯ್ತಾಗ ಎಬಸ್ಬೇಡ ಅಂತ ಎಷ್ಟು ಸಲ ಹೇಳುದ್ ನಿನಗ. ಮತ್ ಬಂದ್ ಏನ್ರಿ 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 ಅಂತರಾಗ ಚಾಲು ಮಾಡ್ತೀನ. ನಡಿಯತ್ತಾಗೆ. ಅಯ್ಯ ನಿಮ್ದೊಳ ಸುದ್ದಿ ಆತಲ್ಲ. ಯಾರ್ದೋ ಫೋನ್ ಬರತ್ತಂಗಾರ ಪಾಪ ಅಂತ ಹೇಳಕ್ ಬಂದ್ರ ನನಗ ಬಾಯ್ ಮಾಡ್ತೇರಿ. ಆಯ್ತು ತಗೋರಿ. ಯಾರು ಹೆಣ್ಣಿನವ್ರ ಹಚ್ಚತಾರೋ ಗಣ್ಣಿನವ್ರ ಹಚ್ಚಕತ್ತಾರೋ ಫೋನ ಯಾರಿಗ್ ಗೊತ್ತ. ಪಾಪ ಏನಾರ ಹೇಳು ಕೇಳು ಇರ್ತಾವಂತ ಹಚ್ತಿರ್ತಾರ. ಆತ್ ಬಿಡ್ರಿ ನಿಮ್ ಇಷ್ಟ. ಮಕ್ಕೋರಿ ಇನ್ನ 4 ತಾಸು ಮಕ್ಕೋರಿ. ನಿಮ್ಗೆ ಯಾರು ಬೇಡ ಅಂತಾರು. ಹೊತ್ತೇರು ಮಠ ಮಕ್ಕಳದು ರೂಢಿನ ಬಿದ್ದಿರ್ತೈತಲ್ಲ ನಿಮಗ. ಎಂದರ ಒಂದಿನ ಲಘು ಎದ್ದ ಏನ್ರ ಕೆಲಸ ಮಾಡಿದಿರೆ ಮನೇನು ಕೇಳಬೇಡ. ದಿನ ಹೊತ್ತೇರೆ ಸೂರ್ಯ ನೆತ್ತಿ ಮ್ಯಾಗ ಬರು ಮಠನನು ಮಕ್ಕೊಂಡ್ಬಿಡು. ನೋಡು ನೀ ಮಾತಿಗೆ ಮಾತಿ ಬೆಳೆಸ್ಕೊಂತ ನಾ ನಿಮ್ಮಲ್ಲಿ ಜಗಳಕ್ಕೆ ನಿಂದಿರ್ಬೇಡ. ಈಗ ನನಗೆ ಇನ್ನ ಯಾಕೋ ನಿದ್ದೆ ಬಾ ಬರಾಕತ್ತತಿ. ನಡಿ ನೀ ಮೊದ್ಲು ಹೊರಗೆ. ನಿನ್ನೆ ಏನ್ ತುಸ ಅಡ್ಡಾಡಿಸಿರೆ ನೀವು. ಆ ಸೀರೆ ಈ ಸೀರೆ ಅಂತ ಹೇಳಿ ಹಂಗ ಇಡೇ ಪ್ಯಾಟಿ ಎಲ್ಲ ತಿರುಗಿಸ್ಕಾರ. ನಮಗಂತೂ ನಿಮ್ಮ ಬೆಲ್ ತಿರುಗಿ 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 ರಗಡಾಗೈತಿ. ನಡಿ ನಾ ಇನ್ನ 2 ತಾಸ ಮಕ್ಕೋತನು. ನಡಿ ನೀ ಹೊರಗೆ. ಅಯ್ಯ ನಿಮ್ಗ್ಯಾರ ಬಾ ಅಂದಿದ್ರು. ನಿಮ್ಮನ್ ಬಿಟ್ಟ ಹೊಂಟಿದ್ದು ನಾವು. ರಾಮಣ್ಣರ್ ಕರೆದ್ರ ಅಂತ ಹೇಳಿ ಅವ್ರ ಇಂಬಲ್ ಬೆನ್ನತ್ತ ಬಂದ ಬಿಟ್ಟಿದ್ರಲ್ಲ. ಅವ್ರು ನೋಡ್ರಿ ಇಲ್ರಿ ಹೆಂಗ್ ಸುಮ್ನ ಹೆಣ್ಮಕ್ಳು ಕೇಳಿದಂತ ಸೀರೆ ಎಲ್ಲ ಕೊಡಿಸ್ಕೊಂತ ಕುಂತಿದ್ರಿ. ನೀವು ಅದೇರಿ ಅದ್ ಬೇಡ ಇದ್ ಬೇಡ ಅದ್ಯಾಕ ಇದ್ಯಾಕ ಅಷ್ಟೇಕ್ ರೊಕ್ಕ ಇಷ್ಟೇಕ್ ರೊಕ್ಕ ಅಂತದ್ ತಗೋ ಇಂತದ್ ತಗೋ ಅಂತ ಹೇಳಿ 12 ಗದ್ಲ ಹಾಕಾಕತ್ತಿದ್ರಿ ಅಲ್ಲಿ. ರಾಮಣ್ಣರ ಅಯ್ಯೋ ಇವತ್ತ ಸಾವಿತ್ರಿ ಊರಿಗೆ ಹೋಗುನಂದಿದ್ರು. ಲಗುನ ರೆಡಿಯಾಗಿ ಬಾ ಮಲ್ಲಣ್ಣ ಅಂತ ಹೇಳಿದ್ರು. ಅವ್ರ ಏನಾರ ಫೋನ್ ತಗತಾರೋ ಯಾರಿಗ್ ಗೊತ್ತ. ಏನ ತದ ಇಲ್ಲಿ ಫೋನ. ಇಟ್ಟೆಲ್ಲ ನಿಮ್ ಕಡೆ ಮಾತಾಡ್ಸ್ಕೊಂಡ ನಾ ಯಾಕೆ ಫೋನ್ ಕೊಡ್ಲಿ. ನನಗೇನ ಆಗುದಿಲ್ಲ. ನಾ ಹೊಕ್ಕನು ನೀವಿನ್ನ ಮಕ್ಕೋರಿ ಆರಾಮ್ ಪಾಪ. ಏ ಮಾರಾಯಣ ಆಮೇಲೆ ನಾನು ನಿಮ್ಮಲ್ಲಿ ಜಗಳ ಮಾಡೋಂತ್ಯ. ಈ ಒಂದಿಟ್ಟು ಅರ್ಜೆಂಟ್ ಕೆಲಸ ಐತಿ. ತತ ಇಲ್ಲಿ ಫೋನ್ ತಗೋರಿ. ನಿಮ್ ಫೋನ್ ಯಾರಿಗ್ ಬೇಕು. ಪಾಪ ಅಂತ ಹೇಳಿ ಪುಣ್ಯ ಮಾಡಕ್ ಬಂದ್ರೆ ಪುಣ್ಯಕ್ ಸೀರೆ ಕೊಟ್ರ 12 ಮಳ ಅಂದಿದ್ರಂತ ಅಂತವ್ರ ನೀವು. ರಾಮಣ್ಣರ ಯಾಕೆ ಫೋನ್ ಹಚ್ಚಕತ್ತಾರ. ಅಲ್ಲಾಕಿನ ನಾ ಫೋನ್ ಹಚ್ಚಿ ಮಾತಾಡ್ಬೇಕಂದ್ರ ಇಲ್ಲಿ ನಿಂತಾಳಲ್ಲ. ಈಗೇನ್ರ ನಾ ಸಿಟ್ಲಿ ಇಲ್ಲಿದಕ್ಕೆ ನಿಂತಿ ನಾವು ಮಾತಾಡುವಾಗ ಹೊರಗೆ ಹೋಗಂದ್ರ ಹೋಗುದಿಲ್ಲ. ಮಂಡ ಜಾತಿ. ಅದಕ್ಕೆ ಚಂದಗೆ ನೈಸ್ ಮಾಡಿ ಹೇರತ್ತಪ್ಪ. ಏನ ಒಂದ್ ಕಪ್ಪು ಚಲೋತೆಗೆ ಚಹಾ ಮಾಡ್ಕೊಂಬರೋಗು. ಏನ್ರಿ ಚಾನ ಆಗುದಿಲ್ರಿ. ಅಲ್ಲ ಮುಖ ಎಲ್ಲ ಮಸಡಿ ಇಲ್ಲ ಇನ್ನ ಹಲ್ ತಿಕ್ಕೊಂಡಿಲ್ಲ ಹಂಗ ಚಾ ಕುಡಿತೀರ. ಇದೆಲ್ಲಿ ಪದ್ಧತಿವಾ. ಬರ್ರಿ ಎದ್ದು ಬಂದ್ ಕಾರ್ ಮುಖ ತಕ್ಕೊಂಡ ಆಮೇಲೆ ಚಾ ಕುಡಿಂತ್ರ ಅಂತ. ದಿನ ಒಂದಕ್ಕೂ ಮುಖ ತೊಳ್ಕೊಂಡು ಕುಡಿತೀನಲ್ಲೋ. ಇವತ್ತೊಂದ್ ದಿನ ಯಾಕೋ ಕುಡಿಬೇಕನ್ಸತ್ತತಿ. ಹೋಗಿ ತಗೊಂಬರೋಗ. ಗಂಡ ಒಂದ್ ಕಪ್ ಚಾ ಮಾಡಿ ಕೊಡಂದ್ರ ಅದಕ್ಕೆ 20 ಮಾತಾಡ್ತೀನಿ ನೋಡು. ನೋಡ್ರಿ ನೀವೇನಂದ್ರು ಅಷ್ಟ. ನಾ ಮಾತ್ರ ನೀವ್ ಎದ್ದು ಬಂದ್ ಮುಖ ತಕ್ಕೊಂಡ್ಮ್ಯಾಗ ಚಾ ಕೊಡಕ್ಕೆ. ಏನು ಮಾರ ಹೋಗವಳಲ್ಲ. ಆತಗೋ ಚಾನರ ಇಡೋಗು. ನಾನು ಸದ್ದ ಬಂದ ಬಿಡ್ತೇನೆ. ಚಾ ರೆಡಿನ ಐತ್ರಿ. ನೀವು ಬರೋದಟ್ಟ ತಡ ಹಾಕಿ ಕೊಟ್ಬಿಡ್ತೇನೆ. ಹೋಗವಾಳಲ್ಲ ಏನ್ ಮಾಡ್ಲಿನ. ಒಂದ್ ಐಡಿಯಾ ಬಂತರಿ. ಏನ ನಿನ್ನೆ ಅಡ್ಗಿ ಮನ್ಯಾಗ ಸಕ್ಕರೆ ಡಬ್ಬಿ ಅಂತಕ್ಕ 100 ರೂಪಾಯಿ ಇಟ್ಟಿದ್ನಲ್ಲ ತಗೊಂಡೇನ. ಏನ್ರಿ 100 ರೂಪಾಯಿ ಇಟ್ಟಿದ್ರ ಅಲ್ರಿ. ಇಟ್ ಕೂಡ್ಲೆ ಆಗ ಹೇಳಾಕೇನ್ರಿ ನಿಮ್ಗ. ಮೊದ್ಲ ಮನ್ಯಾಗ ಇಲಿ ಹೆಗ್ನ ಅವು ಇವು ಅಂತ ಓಡಾಡ್ತಾವು. ಯಾವರ ಬಂದ್ ಹೇಳ್ಕೊಂಡು ಹೋದ್ರ ಏನ್ ಮಾಡ್ಲಿ. ಆ 100 ರೂಪಾಯಿ ಎಲ್ಲಿಂದ ತರ್ಲ್ರಿ ನಾನು. ಎಷ್ಟು ಸಲ ಹೇಳಿದನ್ ಎಲ್ಲಾರ ರೊಕ್ಕ ಇಟ್ರ ಮರೆತು ಹೋಗ್ಬೇಡ್ರಿ. ನನಗೆ ಹೇಳಿ ಇಡುತ್ತ ಬರ್ರಿ ನಾನಾರ ತಗೋತಿರ್ತೇನೋ ಅಂತ ಹೇಳಿ ಒಂದಿನಾನು ಹೇಳಂಗಿಲ್ಲ. ಒಟ್ಟ ರೊಕ್ಕದ ಕಿಮ್ಮತ್ತನ ಗೊತ್ತಿಲ್ಲ ನಿಮ್ಗ. ಇಲ್ಲ ಮಾರಾಯಣ ನೀನ ಅಂದಿದ್ದೆಲ್ಲ ಮನ್ಯಾಗ ಎದಕ್ಕರ ರೊಕ್ಕ ಬೇಕಾಗಿರ್ತಾವು. 100 ರೂಪಾಯಿ ಇಟ್ಟು ಹೋಗುದಿಲ್ಲ ನೀವು ಮನ್ಯಾಗಂತ ಬೇಯ್ತಿದ್ದಿ ನಾನು. ಅದಕ್ಕೆ ಹಂಗಾರ ಎದಕ್ಕರ ಬರ್ತಾವ್ ಬಿಡು. ಸಕ್ರೆ ಡಬ್ಬಿ ಅಂತ ಇಟ್ರು ತಗೋತಾಳು ಅಂತ ಇಟ್ನಿ. ನೀನಾರ ನೋಡಿ ತಗೋಬೇಕು ಬೇಡೋ. ಆಯ್ತು ಗುರಿ ನೋಡ್ತೇನು. ಇಲ್ಲಿ ಅದು ಓದ ಒಯ್ಯಿ ಮಾಡ್ಯಾವ. ಯಪ್ಪ ಇಲ್ಲಪ್ಪ ಒಯ್ಯಿ ಬೇಡಪ್ಪ ಯಪ್ಪ. ಅವ 100 ರೂಪಾಯಿ ನನಗೆ ಎದಕ್ಕರ ಖರ್ಚಿಗೆ ಹಾಕವು. ಹಂಗ ಹೋಗಂದ್ರ ಹಾಕಿದ್ಲನ
ಪಾಪ 100 ರೂಪಾಯಿ ಸಿಗ್ತದಂತ ಹೋಗಿದಾಳು. ಅಲ್ಲಿ 100 ರೂಪಾಯಿ ಸಿಗಬೇಕು. ನಾ 100 ರೂಪಾಯಿ ಇಟ್ಟಿದ್ರ ಅಲ್ಲ, ನಾ ಮೊದ್ಲ ಕಂಜೂಸ್ ನನ್ನ ಮಗ. ನಾ ಹೋಗಿ ಈಕಿ ಕೈಗೆ ಸಿಗುವಂಗ ರೊಕ್ಕ ಇಡ್ತಾನ. ಆದ್ರೂ ಇದೊಂದ್ಸಲ ಪಾಪ ರೊಕ್ಕ ಹುಡ್ಕಕ್ ಹೋಗೈತಿ. ಹಿಂದಾಡಿ ಹೋಗಿ 100 ರೂಪಾಯಿ ಕೊಟ್ರತಂತ. ರಾಮಣ್ಣರಿಗೆ ಫೋನ್ ಹಚ್ಚಂತಡಿ. ಹಲೋ ಮಲ್ಲಣ್ಣ, ಎಷ್ಟೊತ್ತಪ್ಪ ನಾ ನಿನಗೆ ಫೋನ್ ಹಚ್ಚಕತ್ತ. ಏನು ಮಾಡಕತ್ತಿ? ಏನಿಲ್ರಿ ರಾಮಣ್ಣರ, ಈಗ ಎದ್ದ ರೆಡಿ ಆಗತ್ತೀನಿ ನೋಡ್ರಿ. ನೀವು ರೆಡಿ ಆದ್ರೇನ್ರಿ? ಏನು ಕೇಳ್ತಿ ಬಿಡ ಮಲ್ಲಣ್ಣ, ಮಗಳ ಮನೆಗೆ ಹೋಗೋ ಹುರುಪ್ನ್ಯಾಗ ಬೆಳತಾನ ನಿದ್ದೆ ಹತ್ಲಿಲ್ಲ. ಹೊಳ್ಳ್ಯಾಡ್ ಸಾಕಾತಪ್ಪ. ಬೆಳಗ್ ಮುಂಜಾನೆ ತಂಪಿಗೆ ನಿದ್ದೆ ಹತ್ತಿ ಬಿಟ್ಟತಿ. ಅದ್ರವ್ನು ಈಗ ಎಚ್ಚರ ಆಗ್ಬಿಟ್ಟತ್ತ. ಇನ್ನು ಲಘು ರೆಡಿಯಾಗಿ ಹೋಗ್ಬೇಕು. ಹಂಗಾರೆ ನೀ ರೆಡಿ ಆಗಿಯೋ ಏನ್ ಮಾಡಿಯೋ ಅಂತ ಫೋನ್ ಹಚ್ಚಿನ್ ನೋಡ. ಹೌದ್ರಿ, ನನಗಂತೂ ದಿನ ಇಟ್ಲಗು ಬೆಳಕಾಗೋಲ್ ಬಿಡ್ರಿ ರಾಮಣ್ಣರ. ನಾ 8-9 ಮುಂದೆ ಹೇಳಾವ್ರಿ. ನನ್ನ ಹೆಂಡತಿ ಯಾರ್ದೋ ಫೋನ್ ಬರತ್ತಂತ ಒಂದು ಸಮಯ ಎಬ್ಸಕತ್ಲ್ರಿ. ಅದಕ್ಕೆ ಎದ್ನಿ ನೋಡ್ರಿ. ತಡ ಬಾಳಾಗೈತಿ. ಲಘುನ ರೆಡಿ ಆಗ್ರಿ ರಾಮಣ್ಣರ, ಹಂಗಾರ ಹೋಗಿ ಬರೋಣ್ರಿ. ಹ್ಞೂ ಮಲ್ಲಣ್ಣ, ಮನ್ಯಾಗ ತಂಗಿ ಮುಂದೆ ಹೇಳಿದೇನಪ್ಪ ಹಂಗಾರ? ಇಲ್ರಿ ರಾಮಣ್ಣರ, ಹೇಳಿಲ್ರಿ. ನೀವೇ ಹೇಳ್ಬೇಡ ಅಂದಿದ್ರಲ್ರಿ. ಅದಕ್ಕೆ ಹೋಗಿ ಬರು ಮಟ ಸಾವಿತ್ರಿನ ಕಳಿಸ್ತಾರೋ ಇಲ್ಲೋ ಏನೇಲಿ, ಅದಕ್ಕೆ ಹೇಳ್ಬೇಡ ಅಂದಿದ್ರಲ್ಲ. ನಾ ಏನು ಹೇಳಿಲ್ರಿ. ನೀವು ಹೇಳಿಲ್ಲ ಅದಿಲ್ರಿ? ಇಲ್ಲಪ್ಪ ಮಲ್ಲಣ್ಣ, ನಾನು ಏನೂ ಹೇಳಿಲ್ಲ. ಮೊದಲು ನಾವು ಹೋಗಿ ಬರೋಣ ಬಾ. ಆಮೇಲೆ ಅವ್ರು ಬರ್ತಾರ ಅನ್ನೋದಾದ್ರ ಮನ್ಯಾಗ ಹೇಳಕ್ ಚಂದ. ಮತ್ತು ಸುಳ್ಳ ಹೇಳಿ ಆಮೇಲೆ ಮಗಳು ಬರಲಿಲ್ಲ ಅಂದ್ರೆ ಅವ್ರಿಗೂ ಬೇಸರಕತಿ ಮನಸ್ಸಿಗೆ. ಅದಕ್ಕೆ ನಾ ಏನೂ ಹೇಳಿಲ್ಲ. ಲಗುನ ಹೇಳ್ಪ ಹಂಗಾರ ಸಜ್ಜಾಗು, ಹೋಗಿ ಬರೋಣಂತ. ಹ್ಞೂ ರೀ ರಾಮಣ್ಣರ, ಈಗ ಎದ್ದ ಬಿಟ್ನಿ ನೋಡ್ರಿದ. ಈಗ ಎದ್ದು ಹೋಗಿ ಮೊದಲು ಒಂದು ಕಪ್ ಚಹಾ ಕುಡ್ದ ಆಮೇಲೆ ಜಳಕ ಮಾಡಿದವನ ಸಜ್ಜಾಗಿ ಬಂದ ಬಿಡ್ತೇನ್ರಿ. ನೀವು ಅಲ್ಲಿ ಇದು ಕಡೆ ಪಂಚಾಯತಿ ಕಟ್ಟಿ ಕಡೆ ಬಂದು ಬಿಡ್ರಿ. ಹಂಗಾರ ಅಲ್ಲಿಂದನ ಗಾಡಿ ಹತ್ತೂನಂತ್ರಿ ಹೋಗಿ. ಹ್ಞೂ ಅಷ್ಟೇ ಮಾಡೋಣ ತಗೋಪ. ಗಿರ್ಜಕ್ಕ, ಒಂದ್ ಜರ್ಗಿ ಕುಡಿಯಕ್ ನೀರು ತಗೊಂಬಾರ್ವಾ? ತಗೋರಿ ಮಾವರಿ ನಾಷ್ಟಾ ಹಾಕೊಂಡ್ ಬರ್ಲ್ರಿ? ಬ್ಯಾಡವಾ ತಂಗಿ, ಯಾಕೋ ಇನ್ನೂ ಹೊಟ್ಟೆ ಹಸ್ತಿಲ್ಲ. ಅಲ್ಲಿ ಎಲ್ಲರ ನಾಷ್ಟ ಮಾಡ್ತೇವೆ ತಗೋ. ಈಗ ಊರಿಗೆ ಹೋಗೋದೈತಿ ನಮ್ದು. ಹೋಗಿ ಬರ್ತಾನಂತ ಕಮಲಾ, ಹೋಗಿ ಬರ್ತಾನೆ ತಗೋ. ಯಾವುದೋ ಚಲೋ ಕೆಲ್ಸಕ್ಕೆ ಹೊಂಟ್ರನು ಸಸಿ ಕೈಯಿಂದ ನೀರು ಇಸ್ಕೊಂಡು ಕುಡಿದು ಹೋದ್ರೇನ ನಿಮ್ಗೆ ಸಮಾಧಾನ ಅಲ್ರಿ? ಹೌದು ಕಮಲಾ, ನಮ್ಮ ಮನೆಗೆ ಮಹಾಲಕ್ಷ್ಮಿ ಇದ್ದಂಗ. ಆ ಮಹಾಲಕ್ಷ್ಮಿ ಕೈಯಿಂದ ನೀರು ಇಸ್ಕೊಂಡು ಕುಡಿದು ಆದ್ರ ಅಲ್ಲಿ ಹೋದ ಕೆಲಸ ಅಕ್ಕವನ್ನು ನಂಬಿಕೆ ನೋಡಿ ನನಗೆ. ಆಗ್ಲಿ ನೀವು ಯಾವ ಕೆಲ್ಸಕ್ಕೆ ಹೊಂಟಿರೋ ಆ ಕೆಲಸ ಚಲೋತೆಗೆ ಆಗ್ಲಿ. ಮತ್ತೆ ಸ್ವಲ್ಪ ಏನಾರ ತಿಂದು ಹೋಗಿದ್ರೆ ಹಾಕಿತ್ರಿ. ಬ್ಯಾಡ ಕಮಲಾ, ತಡ ಆಕತಿ. ತಿನ್ಕೊಂತ ನಿಂತ್ರ ನಾ ಹೋಗಿ ಬರ್ತೇನೆ ತಗೋ. ಗಿರ್ಜಾ, ಹೋಗಿ ಬರ್ತಾನ ಯಾವ? ಹ್ಞೂನ್ರಿ ಮಾವರಿ. ಹೋಗಿ ಬರ್ಲೇ ಹಂಗಾರ ಕಮಲಾ, ಹೋಗಿ ಬರ್ತೇನ. ಹ್ಞೂನ್ರಿ ಆರಾಮ್ ಹೋಗಿ ಬರ್ರಿ. ಅತ್ತೀರಿ, ಮಾವಾರ ಏನಾರ ಮೆಣಸಿನ್ಕಾಯಿ ಕೊಡಕ್ ಹೊಂಟಾರೇನ್ರಿ? ಇಲ್ಲವಾ ಗಿರ್ಜಕ್ಕ, ಮೆಣಸಿನ್ಕಾಯಿ ಮೊನ್ನೆ ಹೋಗಿ ಮಾರಿ ಬಂದಾರಲ್ಲ, ಈಗೇನ್ ಮಾರೋದಿಲ್ಲ. ಮತ್ರಿ ಅತ್ತೀರಿ, ಇಷ್ಟು ಲಘು ಎದ್ಕಾರ ಮಾವಾರ ಯಾವ ಊರಿಗೆ ಹೊಂಟಾರ್ರಿ? ಏನನ ಬಿಡುವ ಗಿರ್ಜಕ್ಕ, ಯಾವಾಗಿದ್ರು ಅವ್ರು ಹೊರಗೆ ಹೋಗುವಾಗ ಯಾಕೆ ಹೊಂಟೇರಿ, ಎಲ್ಲಿ ಹೊಂಟೇರಿ, ಎದಕ್ಕೆ ಹೊಂಟೇರಿ ಅಂತ ಎಂದೂ ಕೇಳಿಲ್ಲಲ್ಲ. ಅದಕ್ಕೆ ನನಗೂ ಇವತ್ತು ಕೇಳಕ್ಕೆ ಮನಸ್ಸಾಗಲಿಲ್ಲ. ಏನಾರ ಆಗಲಿ, ಅವ್ರು ಖುಷಿಯಾಗಿ ಹೊಂಟಾರಲ್ಲ, ಯಾವುದೋ ಚಲೋ ಕೆಲ್ಸಕ್ಕೆ ಹೊಂಟಾರ ಅನ್ನೋದಂತೂ ಗೊತ್ತಾತು. ಮನೆಗೆ ಬಂದ್ಮೇಲೆ ಹೇಳ್ತಾರೆ ಬಿಡು. ಹೌದು ಬಿಡ್ರಿ ಅತ್ತೀರಿ. ನಮ್ಮ ಮನ್ಯಾಗ ನಾವು ಸಣ್ಣವರಿದ್ದಾಗಿಂತ ಹೇಳ್ತಿದ್ರಿ, ಯಾರ ದೊಡ್ಡವರು ಹೊರಗೆ ಹೊಂಟಾಗ ಎಲ್ಲಿ ಹೊಂಟೇರಿ, ಯಾಕೆ ಹೊಂಟೇರಿ ಅಂತ ಪ್ರಶ್ನೆ ಮಾಡಬಾರ್ದು ಅಂತ. ಅದನ್ನ ನಾವು ಪಾಲಿಸ್ಕೊಂಡು ಬಂದೇವು ನೋಡ್ರಿ. ಮತ್ತೆ ಕತೆ ನೋಡ್ಕೊಂಡ್ ಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.